ಪ್ರೇಸ್ ಲಾರ್ಡ್. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಪ್ರೀತಿಯ ದೇವರ ಮಕ್ಕಳೇ, ಈ ದಿನ ದೇವರ ವಾಕ್ಯವನ್ನು ನಾವು ಜ್ಞಾನಿಸಿಕೊಳ್ಳೋಣ. ಯಾವ ವಾಕ್ಯದ ಮುಖಾಂತರ ದೇವರು ನಮ್ಮ ಜೊತೆ ಇವತ್ತು ಮಾತಾಡ್ತಾರೆ ಎಂಬುದು ನಾವು ಇವತ್ತು ಜ್ಞಾನಿಸಿಕೊಳ್ಳೋಣ. ಪ್ರಿಯರೇ, ಜ್ಞಾನೋಕ್ತಿಗಳು 8ನೇ ಅಧ್ಯಾಯ 17, 18, 19, 20, 21. ಸೊ 17ರಿಂದ 21ರವರೆಗೆ ನಾವಿವತ್ತು ವಾಕ್ಯಗಳನ್ನು ಧ್ಯಾನಿಸ್ತಾ ಇದ್ದೇವೆ. ಪ್ರಿಯರೇ, ನನ್ನನ್ನು ಪ್ರೀತಿಸುವವರನ್ನು ನಾನು ಪ್ರೀತಿಸುತ್ತೇನೆ, ಆತುರದಿಂದ ಹುಡುಕುವವರು ನನ್ನನ್ನು ಕಂಡುಕೊಳ್ಳುವರು. ನನ್ನಲ್ಲಿ ಘನತೆಗಳು, ಶ್ರೇಷ್ಠ ಸಂಪತ್ತು, ನೀತಿಯೂ ಇರುತ್ತದೆ. ನನ್ನಿಂದಾಗುವ ಫಲವು ಬಂಗಾರಕ್ಕಿಂತಲೂ ಹೌದು, ಅಪರಂಜಿಗಿಂತಲೂ ಉತ್ತಮ. ನನ್ನ ಮೂಲಕವಾದ ಆದಾಯವು ಚೊಕ್ಕ ಬೆಳ್ಳಿಗಿಂತಲೂ ಅಮೂಲ್ಯವಾಗಿದೆ. ನಾನು ಹಿಡಿದಿರುವ ದಾರಿ ನೀತಿಯೇ, ನ್ಯಾಯ ಮಾರ್ಗಗಳಲ್ಲಿ ನಡೆಯುತ್ತೇನೆ. ಹೀಗಿರಲಾಗಿ ನನ್ನನ್ನು ಪ್ರೀತಿಸುವವರಿಗೆ ಧನದ ಬಾಧ್ಯತೆಯನ್ನು ದೊರಕಿಸಿ ಅವರ ಬೊಕ್ಕಸೆಗಳನ್ನು ತುಂಬಿಸುವೆನು. ಹಲ್ಲೆಲೂಯಾ. ಸೊ ಪ್ರಿಯರೇ, ದೇವರಲ್ಲಿ ಏನು ಹೇಳ್ತಾ ಇದ್ದಾರೆ ಅಂತ ಹೇಳಿದ್ರೆ, ನನ್ನನ್ನು ಪ್ರೀತಿಸುವವರನ್ನು ನಾನು ಪ್ರೀತಿಸುತ್ತೇನೆ, ಆತುರದಿಂದ ಹುಡುಕುವವರು ನನ್ನನ್ನು ಕಂಡುಕೊಳ್ಳುವರು. ಹಲ್ಲೆಲೂಯಾ. ದೇವರನ್ನು ನೀನು ಪ್ರೀತಿಸ್ತಾ ಇದ್ದರೆ ದೇವರು ಕೂಡ ನಿನ್ನನ್ನು ಪ್ರೀತಿಸ್ತಾ ಇರ್ತಾನೆ. ಪ್ರಿಯರೇ, ಹಲ್ಲೆಲೂಯಾ. ಆತುರದಿಂದ ಆತನು ಹುಡುಕ್ತಾ ಇದ್ದರೆ ಆತನು ನಿನಗೆ ಸಿಕ್ಕೇ ಸಿಗುತ್ತಾನೆ. ಹಲ್ಲೆಲೂಯಾ. ನೀನೀಗ ದೇವರ ಬಗ್ಗೆ ನಿನಗೆ ತಿಳಿದಿಲ್ಲ, ನೀನು ದೇವರ ಬಗ್ಗೆ ಅಸಲು ನಿನಗೇನಂತಲೇ ಗೊತ್ತಿಲ್ಲ. ಯಾರೋ ಒಬ್ಬರು ನಿನಗೆ ಸುವಾರ್ತೆ ಸಾರಿದ್ರು. ಸೊ ನೀನು ಏನು ಮಾಡ್ತೀಯ, ಆ ಸುವಾರ್ತೆ ಹಿಡ್ಕೊಂಡು ಹೌದಾ ನಿಜವಾದ ದೇವರು ಇವರು ಅಂತ ಹೇಳ್ಕೊಂಡು ನೀನು ದೇವರನ್ನ ಹುಡುಕ್ತಾ ಇರ್ತೀಯ. ಪ್ರಿಯರೇ, ಹಲ್ಲೆಲೂಯಾ. ದೇವ್ರನ್ನ ಹುಡುಕ್ತಾ ಇರ್ತೀಯ. ದೇವ್ರನ್ನ ಹುಡುಕ್ಬೇಕಂದ್ರೆ ನಾನು ಹೆಂಗೆ ಮಾಡಬೇಕು? ಹಲ್ಲೆಲೂಯಾ. ದೇವ್ರನ್ನ ನಾನು ಹುಡುಕ್ಬೇಕಂದ್ರೆ, ದೇವ್ರನ್ನ ಸಿಗಬೇಕಂದ್ರೆ ನಾನು ಏನು ಮಾಡಬೇಕು ಅಂತ ನೀನು ಆತುರದಿಂದ ಇರ್ತೀಯ. ನೋಡು, ನನಗೆ ಸಿಗಬೇಕು ದೇವರು, ನನಗೆ ದೇವರು ಒಲಿಬೇಕು, ದೇವರ ಪ್ರಸನ್ನತೆಯಲ್ಲಿ ನಾನು ಇರಬೇಕು, ದೇವರನ್ನು ನಾನು ಹೊಂದಿಕೊಳ್ಳಬೇಕು, ದೇವರನ್ನು ನಾನು ಪ್ರೀತಿಸುತ್ತೇನೆ ಅಂತ ನೀನು ಯಾವಾಗ ಆತುರದಿಂದ ಆತನನ್ನು ಹುಡುಕುತ್ತೀಯೋ ನಿನ್ನ ಮನದಲ್ಲಿನೇ ಬರ್ತಾನೆ. ಪ್ರಿಯರೇ, ಹಲ್ಲೆಲೂಯಾ. ನಿಮ್ಮ ಮನದಲ್ಲಿನೇ ಬರ್ತಾನೆ ಆತನು. ಯಾಕೆ ಅಂತ ಹೇಳಿದ್ರೆ, ನೀನು ದೇವರನ್ನ ಹುಡುಕ್ಬೇಕಂದ್ರೆ ಈಗ ನಿನ್ನ ಮನೆಯಲ್ಲಿ ಯಾರೂ ಕ್ರಿಶ್ಚಿಯನ್ಸ್ ಅಲ್ಲ, ದೇವ್ರ ಬಗ್ಗೆ ಯಾರಿಗೂ ಇಷ್ಟ ಇರೋದಿಲ್ಲ. ಬಟ್ ನಿನಗೆ ಯಾರೋ ಸುವಾರ್ತೆ ಸಾರಿದ್ರು, ಅದರಿಂದ ನೀನು ನಿಜ ತಿಳ್ಕೊಂಡೆ ಅಂತ ಹೇಳ್ಬಿಟ್ಟು ಹಲ್ಲೆಲೂಯಾ ಅದ್ರ ಕಡೆಗೆ ನೀನು ಗಮನ ಕೊಡ್ತಿರ್ತೀಯ. ಆ ಸಮಯದಲ್ಲಿ ಸೈತಾನವನು ನಿಮ್ಮ ಮನೆಯವ್ರ ಮುಖಾಂತರವಾಗಿ ಕಾರ್ಯ ನಡೆಸ್ತಾನೆ. ಪ್ರಿಯರೇ, ಯಾವ ರೀತಿ ಗೊತ್ತಾ? ಯಾಕೆ ಹೋಗ್ತೀಯ ನೀನು? ನಮ್ಮ ದೇವರು ಬೇರೆ, ಅವ್ರ ದೇವರು ಬೇರೆ. ಹಲ್ಲೆಲೂಯಾ. ನೀನು ಯಾಕೆ ಹೋಗ್ತೀಯಾ? ನಾವು ಮೊದಲಿಂದ ಪೂಜೆ ಮಾಡ್ಕೊಂಬಂದಿರೋದನ್ನೇ ನಾವು ಮಾಡಬೇಕು, ಆರಾಧನೆ ಮೊದಲಿಂದ ಮಾಡ್ಕೊಂಬಂದಿರೋದನ್ನೇ ಮಾಡಬೇಕು ಅಂಥೇಳಿ ಎಷ್ಟೋ ಅಡ್ಡಿ ಬರುತ್ತೆ. ಮನೆಯವರಿಂದನೇ ಅಡ್ಡಿ ಬರುತ್ತೆ, ಮನೆಯವರಿಂದನೇ ನಮಗೆ ತಿರಸ್ಕಾರ ಆಗುತ್ತೆ, ಮನೆಯವರಿಂದನೇ ಅಪನಿಂದನೆಗಳು ಬರುತ್ತೆ. ಪ್ರಿಯರೇ, ಸೊ ಈಗ ಯಾಕೆ ಬರುತ್ತೆ ಗೊತ್ತಾ? ನೀನು ದೇವರನ್ನು ಪ್ರೀತಿಸ್ತಾ ಇದ್ದೀಯ, ದೇವರನ್ನು ಅರಿತುಕೊಳ್ತಾ ಇದ್ದೀಯ, ದೇವರ ಕಡೆಗೆ ಗಮನ ಕೊಡ್ತಾ ಇದೆಯಾ, ದೇವರ ಕಡೆಗೆ ತಿರುಗಿಕೊಳ್ತಾ ಇದ್ದ ಸಂದರ್ಭದಲ್ಲಿ ಸೈತಾನನು ಭಯ ಪಟ್ಕೊತಾನೆ. ಹಲ್ಲೆಲೂಯಾ. ಯಾಕೆ ಅಂತ ಹೇಳಿದ್ರೆ, ಈ ಹುಡುಗಿ ಈ ಹುಡುಗ ಇವ್ರು ಏನಾದರೂ ದೇವ್ರ ಬಗ್ಗೆ ತಿಳ್ಕೊಂಡು ದೇವ್ರ ಕಡೆ ಗಮನ ಕೊಟ್ಬಿಟ್ರೆ ಇವರು ಮನೆಯವರೆಲ್ಲರನ್ನೂ ರಕ್ಷಣಾ ಮಾರ್ಗದಲ್ಲಿ ಕರ್ಕೊಂಡು ಹೋಗ್ತಾರೆ. ಸೈತಾನನ್ನು ಯೋಚನೆ ಮಾಡ್ತಾನೆ. ಪ್ರಿಯರೇ, ರಕ್ಷಣಾ ಮಾರ್ಗದಲ್ಲಿ ಕರ್ಕೊಂಡು ಹೋಗ್ತಾರೆ. ಅದಕ್ಕೆ ನಾನೇನು ಮಾಡಬೇಕು? ಇವರ ಮನೆಯವ್ರ ಮುಖಾಂತರನೇ ಇವರಿಗೆ ನೋವು ಪಡಿಸ್ಬೇಕು, ಶೋಧನೆ ತರಬೇಕು, ಬಾಧೆ ತರಬೇಕು ಅಂತ ಹೇಳ್ಬಿಟ್ಟು ಅವನು ನಿಮ್ಮ ಮನೆಯವ್ರ ಮುಖಾಂತರನೇ ಎಷ್ಟೋ ಕಾರ್ಯ ನಡೆಸ್ತಾನೆ. ಪ್ರಿಯರೇ, ಹಲ್ಲೆಲೂಯಾ. ಸೊ ಈ ರೀತಿ ನಡೆಸುವಾಗ ನಿನಗೇನಾಗುತ್ತೆ? ಅಯ್ಯೋ ಹೌದು, ನಾನು ಹೋಗ್ಬಾರ್ದು, ನನ್ನ ದೇವರು ಬೇರೆ, ನಾನು ದೇವರನ್ನು ಬೇರೆ ಆರಾಧನೆ ಮಾಡಬೇಕು. ಯಾಕೆ ಅಂತ ಹೇಳಿದ್ರೆ ನಮ್ಮ ಮನೆಯವರೆಲ್ಲರೂ ಒಂದೇ ದೇವ್ರನ್ನ ಆರಾಧನೆ ಮಾಡ್ತಾರೆ. ಬಟ್ ನಾನು ಮಾತ್ರ ಈಗ ತಿಳ್ಕೊಂಡು ನಾನು ಬೇರೆ ಹೋಗ್ಬಿಟ್ರೆ ನಮ್ಮ ಮನೆಯವರು ಬೈತಾರಪ್ಪ, ನಮ್ಮ ಮನೆಯವರು ಹೊಡಿತಾರಪ್ಪ, ನಮ್ಮ ಮನೆಯವರು ಅದು ಮಾಡ್ತಾರಪ್ಪ, ನಮ್ಮ ಮನೆಯವರು ಇದು ಮಾಡ್ತಾರಪ್ಪ. ಎಷ್ಟೆಷ್ಟೋ ನಿನಗೆ ಸೈತಾನ ತಂದು ಕೊಡ್ತಾನೆ ಗೊತ್ತಾ? ಹಲ್ಲೆಲೂಯಾ. ನೀನು ಮೊದಲಿಂದ ದೇವ್ರನ್ನ ಮಾಡ್ತಿದ್ದೆ, ಸಡನ್ನಾಗಿ ಹೋಗ್ಬಿಟ್ಟೆ ನೀನು, ಇದನ್ನೇ ದೇವ್ರು ಬಾ ಮಾಡು ಬಾ, ಅದಕ್ಕೇನು ಬರ್ತಿದ್ದೆ ನನಗೆ ಅಂತ ಹೇಳಿ ಅವನು ಎಷ್ಟೆಷ್ಟು ನನಗೆ ಆಲೋಚನೆಗಳು ಕೊಡ್ತಾನೆ ಗೊತ್ತಾ? ನೀನು ಅನ್ಬೋದು, ನಾನು ಹಿಂದೂಸು, ನಾನು ಕ್ರಿಶ್ಚಿಯನ್ದಾಗ ಬರೋಕ್ಕಾಗಲ್ಲ, ಧರ್ಮ ಬೇರೆ ಅಂತ. ಹಲ್ಲೆಲೂಯಾ. ಪ್ರಿಯರೇ, ಒಂದು ಹೇಳ್ತೇನೆ, ನೀನು ಹಿಂದೂಸೇ ಆಗಿರ್ಬೋದು, ನಿನ್ನ ಮೊದಲಿಂದ ದೇವ್ರ ಬಗ್ಗೆ ಗೊತ್ತಿಲ್ಲ, ಯಾರು ನನಗೆ ಸಡನ್ನಾಗಿ ಸುವಾರ್ತೆ ಸಾರಿದ್ರು ಅನ್ಕೋ, ಆ ಕ್ಷಣದಿಂದನೇ ದೇವರು ನಿನ್ನನ್ನು ಪ್ರೀತಿಸ್ತಾನೆ. ಪ್ರಿಯರೇ, ಹಲ್ಲೆಲೂಯಾ. ಇಲ್ಲಿ ಕ್ರಿಶ್ಚಿಯನ್ಸ್ ಅನ್ನೋದು ಧರ್ಮವಲ್ಲ ಪ್ರಿಯರೇ, ಯಾವುದೇ ಬೇರೆ ಮತನೂ ಅಲ್ಲ, ನಾವೆಲ್ಲರೂ ಒಂದೇ.
ನಮ್ಮ ಮೈಯಲ್ಲಿ ಹರಿತಾ ಇರೋ ರಕ್ತನೂ ಕೂಡ ಒಂದೇ. ಏಕೆ? ಕ್ರಿಶ್ಚಿಯನ್ಸಲ್ಲಿ ಬಿಳಿ ರಕ್ತ ಹರಿತಾ ಇದೆ, ಹಿಂದೂಸಲ್ಲಿ ಕೆಂಪು ರಕ್ತ ಹರಿತಾ ಇದೆ. ಹಲ್ಲೂಯ್ಯ, ಹೌದಾ? ಹಿಂದೂಸಲ್ಲಿ ಕೇಸರಿ ರಕ್ತ ಹರಿತಾ ಇದೆ, ಮತ್ತು ಇದು ಇಸ್ಲಾಮಲ್ಲಿ ಗ್ರೀನ್, ಹಸಿರು ರಕ್ತ ಹರಿತಾ ಇದೆ. ಅದಕ್ಕೆ ನಾವು ಬೇರೆ ಬೇರೆ ಮತ ಮಾಡ್ಕೊಂಡಿದ್ದೀವ? ಹಲ್ಲೆಲೂಯಾ, ಇಲ್ರಿ, ನಿಜವಾಗ್ಲೂ ಇಲ್ರಿ. ನಮ್ಮ ಮೈಯಲ್ಲಿ ಹರಿತಿರೋ ರಕ್ತ ಬ್ಲಡ್ ಒಂದೇ, ರೆಡ್ ಬ್ಲಡ್ ಒಂದೇ. ಪ್ರತಿಯೊಬ್ಬ ಮನುಷ್ಯನಿಗೆ ಆಗಿರ್ಬೋದು, ಪ್ರತಿಯೊಬ್ಬ ಜೀವಿಗೆ ಆಗಿರ್ಬೋದು, ಪ್ರತಿಯೊಂದು ಪ್ರಾಣಿಗಳಿಗೆ ಆಗಿರ್ಬೋದು, ಹಲ್ಲೆಲೂಯಾ, ಜೀವ ಜಂತುಗಳಿಗೆ ಆಗಿರ್ಬೋದು ಪ್ರಿಯರೇ, ಒಂದೇ ರಕ್ತ. ದೇವರು ನಮಗೆ ಬೇರೆ ಬೇರೆ ರಕ್ತ ಕೊಟ್ಟಿಲ್ಲ. ಸೊ ನಾವಿಲ್ಲಿ ಜಾತಿ ಬೇರೆ, ಮತ ಬೇರೆ ಅಂತ ಎಷ್ಟೆಷ್ಟು ನಾವು ಬರೀ ಹೊಡೆದಾಡ್ಕೊತಾ ಇದ್ದೀವಿ. ನಿಜವಾಗ್ಲೂ ಕ್ರಿಶ್ಚಿಯನ್ಸ್ ಅಂದರೆ ಜಾತಿ ಅಲ್ಲ, ಇಸ್ಲಾಂ ಅಂದರೆ ಜಾತಿ ಅಲ್ಲ. ನಿಜವಾದ ದೇವರನ್ನ ತಿಳ್ಕೊಳ್ಬೇಕಿಲ್ಲಿ ನಾವು. ಹಲ್ಲೆಲೂಯಾ, ನಿಜವಾದ ದೇವರನ್ನ ತಿಳ್ಕೊಂಡಿಯಾ? ನೀನು ತಿಳ್ಕೊಂಡಿದೀಯಾ? ಒಳ್ಳೆ ಮಾರ್ಗದಲ್ಲಿ ಹೋಗ್ತಾ ಇದೀಯಾ? ಅದನ್ನು ಬಿಟ್ಟು ಮತ್ತೆ ಯಾಕೆ ಬೇರೆ ಕಡೆಗೆ ಹೋಗೋಕೆ ನೋಡ್ತೀಯಾ? ನಿನಗೆ ಸೈತಾನ ಆಲೋಚನೆ ಕೊಟ್ಟರೆ ಅವನ ಆಲೋಚನೆ ಪ್ರಕಾರನೇ ಹೋಗ್ತೀಯಾ, ಅಥವಾ ದೇವರ ಕಡೆಗೆ ಗಮನ ಕೊಟ್ಟು ಬರ್ತೀಯಾ? ಹಲ್ಲೆಲೂಯಾ, ದೇವರನ್ನ ತಿಳ್ಕೊಂಡ್ಮೇಲೆ ಪ್ರಿಯರೇ, ದೇವರ ಕಡೆಗೆ ಗಮನ ಕೊಡು ನೀನು. ದೇವ್ರು ಹೇಳಿದಾನಲ್ವಾ, ನನ್ನನ್ನು ಪ್ರೀತಿಸುವವರನ್ನು ನಾನು ಪ್ರೀತಿಸುತ್ತೇನೆ ಅಂತ ಹೇಳಿದಾನೆ. ದೇವರನ್ನು ಪ್ರೀತಿಸ್ತಾ ಇದ್ದೀಯಾ? ದೇವರನ್ನು ನೀನು ಸ್ವಂತ ರಕ್ಷಕನಾಗಿ ಅಂಗೀಕರಿಸಿಕೊಂಡಿದ್ದೀಯಾ? ಮತ್ತೆ ಯಾಕೆ ಬೇಕು ನಿನಗೆ ಆ ಕಡೆ ಹೋಗೋದಕ್ಕೆ? ಸೈತಾನ ಸಂಬಂಧ ಮಾಡ್ತೀಯಾ? ಹಲ್ಲೆಲೂಯಾ, ನಿಜವಾಗ್ಲೂ ಹೇಳ್ತೇನೆ ಪ್ರಿಯರೇ, ನೀನು ಯಾಕೆ ರಕ್ಷಣಾ ಮಾರ್ಗದಲ್ಲಿ ಬಂದಿದೆಯಾ ಗೊತ್ತಾ? ನಿನಗೆ ಯಾಕೆ ಸುವಾರ್ತೆ ಬಂದಿದೆ ಗೊತ್ತಾ? ನಿನ್ನ ಮನೆಯವರಿಗೆಲ್ಲರಿಗೂ ಬಿಟ್ಟು ನಿನಗೊಂದನೇ ಸುವಾರ್ತೆ ಕೇಳೋ ಅವಕಾಶ ಬಂದಿದೆ. ಯಾಕೆ ಅಂತ ಹೇಳಿದ್ರೆ, ದೇವರು ನಿನ್ನನ್ನು ಹೆಸರಿಡಿದು ಕರೆದಿದ್ದಾನೆ. ಹಲ್ಲೆಲೂಯಾ, ನಿನ್ನ ಮುಖಾಂತರ ನಿನ್ನ ಮನೆಯಲ್ಲಿರೋರು, ನಿನ್ನ ಅಕ್ಕಪಕ್ಕ ಮನೆಯಲ್ಲಿರೋರು, ನಿನಗೆ ಫ್ರೆಂಡ್ಸು, ಸಂಬಂಧಿಕರು, ಹಲ್ಲೆಲೂಯಾ, ರಿಲೇಟಿವ್ಸು, ಇನ್ನು ಎಷ್ಟು ಜನ ಇರ್ತಾರೋ ಅವರೆಲ್ರಿಗೂ ನೀನು ದೇವ್ರ ಬಗ್ಗೆ ತಿಳ್ಕೊಡ್ಬೇಕು. ಹಲ್ಲೆಲೂಯಾ, ದೇವ್ರ ಬಗ್ಗೆ ನೀನು ತಿಳಿಸಿಕೊಡ್ಬೇಕು. ನೀನು ರಕ್ಷಣೆ ಹೊಂದ್ಬಿಟ್ಟು ಪ್ರತಿಯೊಬ್ಬರಿಗೂ ಕೂಡ ನೀನು ರಕ್ಷಣಾ ಮಾರ್ಗದಲ್ಲಿ ನಡೆಸಬೇಕು. ಅದಕ್ಕೋಸ್ಕರ ದೇವರನ್ನ ಆರಿಸ್ಕೊಂಡಿದ್ದಾನೆ. ಅದನ್ನು ಬಿಟ್ಟು ನೀನು ದೇವ್ರ ಬಗ್ಗೆ ಎಲ್ಲನೂ ತಿಳ್ಕೊಂಡು, ಓಕೆಪ್ಪ ನಾನು ಹಿಂದೂಸು, ನಾನು ಮತ್ತೆ ಕ್ರಿಶ್ಚಿಯನ್ರಕ್ಕೆ ಹೋಗೋಕ್ಕಾಗಲ್ಲ ಅಂತೇಳ್ಬಿಟ್ಟು ಸೈತನ ಸಂಬಂಧನೇ ಮಾಡ್ತಾಯಿದ್ರೆ ನೀನು ದೇವ್ರ ಬಗ್ಗೆ ತಿಳ್ಕೊಂಡು ವ್ಯರ್ಥ. ತಿಳ್ಕೊಂಡ್ಲಾರ್ದಂಗೆ ಇದ್ದಿದ್ರೇ ಎಷ್ಟೋ ಚೆನ್ನಾಗಿರ್ತಿತ್ತು. ಹಲ್ಲೆಲೂಯಾ, ತಿಳ್ಕೊಂಡಿಲ್ಲಾರ್ದಂಗೆ ನೀನು ಇದ್ದಿದ್ರೆ ಹೋಗ್ಲಿ ಬಿಡು ಅಂತ ಸುಮ್ಮನೆ ಆಗ್ಬಿಡ್ತಿರು ದೇವರು. ಆದರೆ ನಿನಗೆ ದೇವ್ರು ಯಾಕೆ ಆರಿಸ್ಕೊಂಡಿದ್ದಾನೆ ಗೊತ್ತಾ? ನಿನ್ನ ರಕ್ಷಣಾ ಮಾರ್ಗದಲ್ಲಿ ನಿಂದಿರಿಸಿ ಪ್ರತಿಯೊಬ್ಬರನ್ನು ರಕ್ಷಣಾ ಮಾರ್ಗದಲ್ಲಿ ನೀನು ತರಿಸ್ಬೇಕು. ದೇವರ ಕಡೆಗೆ ನೀನು ತಿರುಗಿಸ್ಬೇಕು. ಅದಕ್ಕೋಸ್ಕರನೇ ದೇವರನ್ನ ಆರಿಸ್ಕೊಂಡಿದ್ದಾನೆ. ಹಲ್ಲೆಲೂಯಾ. ಸೊ ಹಾಗೆ ನಾವು ನೋಡ್ತೇವೆ, ನನ್ನಲ್ಲಿ ಘನತೆಗಳು, ಶ್ರೇಷ್ಠ ಸಂಪತ್ತು, ನೀತಿಯೂ ಇರುತ್ತವೆ. ನನ್ನಿಂದಾಗುವ ಫಲವು ಬಂಗಾರಕ್ಕಿಂತಲೂ ಹೌದು, ಅಪರಂಜಿಗಿಂತಲೂ ಉತ್ತಮ. ನನ್ನ ಮೂಲಕವಾದ ಆದಾಯವು ಚೊಕ್ಕ ಬೆಳ್ಳಿಗಿಂತಲೂ ಅಮೂಲ್ಯವಾಗಿದೆ. ಹಲ್ಲೆಲೂಯಾ, ನೋಡಿದ್ರ ಎಷ್ಟು ಚೆನ್ನಾಗಿದೆ. ಇಲ್ಲಿ ಹೇಳ್ತಾ ಇದ್ದಾರೆ, ಬಂಗಾರಕ್ಕಿಂತಲೂ ಅಪರಂಜಿ ಅಂತೆ, ಶ್ರೇಷ್ಠ ಸಂಪತ್ತಿಗಿಂತಲೂ ನೀತಿ ಇರುತ್ತದಂತೆ. ಹಲ್ಲೆಲೂಯಾ, ಫಲವು ಎಷ್ಟು ಬಂಗಾರಕ್ಕಿಂತಲೂ ಅಪರಂಜಿಗಿಂತಲೂ ಉತ್ತಮವಾಗಿರುತ್ತದಂತೆ ಆತನ ಆದಾಯ. ಪ್ರಿಯರೇ, ಇದನ್ನು ಯಾಕೆ ಹೇಳ್ತಿದ್ದೇವೆ ಗೊತ್ತಾ? ದೇವರು ಇವತ್ತು ಏನು ಹೇಳ್ತಿದ್ದಾರೆ ಗೊತ್ತಾ? ಬಡವಾಗಿ ಹುಟ್ಟಿರ್ತೇವೆ, ಬಡವರಾಗಿರ್ತೇವೆ, ಆದರೆ ಎಜುಕೇಷನ್ ಮಾಡಿದರೆ ಚೆನ್ನಾಗಿ ನಾವು ಬೆಳಿಬೋದು, ಚೆನ್ನಾಗೊಂದು ಸ್ಟೇಟಸ್ ಮಾಡ್ಕೋಬೋದು ಅಂತ ಹೇಳ್ಬಿಟ್ಟು ಕಷ್ಟಪಟ್ಟು ಎಜುಕೇಷನ್ ಮಾಡ್ತೇವೆ. ಎಜುಕೇಷನ್ ಮಾಡಿ ಎಲ್ಲನೂ ಮಾಡ್ಕೊತೇವೆ. ಲಾಸ್ಟಿಗೆ ಏನು ಮಾಡ್ತೇವೆ? ನಮ್ಮ ಕೈಯಲ್ಲಿ ದುಡ್ಡು ಬರುತ್ತೆ, ಹೌದಾ? ಆ ದುಡ್ಡಿನಿಂದಾಗಿ ಗೌರವ ಬರುತ್ತೆ, ಗೌರವದಿಂದ ಗರ್ವ ಬರ್ತೈತೆ, ನಾನೇ ಅನ್ನೋದು ಗರ್ವ ಬರುತ್ತೆ. ಆಗ ಏನಾಗುತ್ತೆ? ನೀನು ಎಷ್ಟು ದುಡ್ಡು ಸಂಪಾದಿಸ್ತೀಯೋ, ಎಷ್ಟು ಆಸ್ತಿ ಸಂಪಾದಿಸಿದೆಯೋ ಅದೆಲ್ಲ ನಿನಗೆ ಅನುಭವಿಸೋಕ್ಕಾಗೋದಿಲ್ಲ ಮುಂದೆ. ಹಲ್ಲೆಲೂಯಾ, ನಿನಗೆ ಎಷ್ಟು ಸಂಪಾದಿಸಿದೆಯೋ ನಿನಗೆ ಮುಂದೆ ಅದನ್ನು ಅನುಭವಿಸೋಕ್ಕಾಗೋದಿಲ್ಲ. ಯಾಕೆ? ನಾನು ಅನುಭವಿಸ್ತೇನೆ ಅಂತ ನೀನು ಹೇಳ್ಕೊಬೋದು,
ಆಗೋದಿಲ್ಲ, ನಿಜವಾಗ್ಲೂ ಆಗೋದಿಲ್ಲ ಪ್ರಿಯರೇ. ಯಾಕೆ ಅಂತಂದರೆ ನಿನಗೆ ದುಡ್ಡು ಬಂದರೆ ಸಾಕು, ನಿನ್ನ ಹತ್ರ ದುಡ್ಡು ಬಂದರೆ ಸಾಕು, ಹಣ ಬಂದರೆ ಸಾಕು, ಗರ್ವ ಬರುತ್ತೆ, ಬಿ ಪಿ, ಶುಗರು, ಹಲ್ಲೆಲೂಯಾ, ಪ್ರತಿಯೊಂದು ರೋಗ ಕೂಡ ಹಿಂದೆ ಬಂದ್ಬಿಡ್ತಾವ್ರಿ. ಭಯನೂ ಕೂಡ ಆಗುತ್ತೆ ಆಗ. ದುಡ್ಡು ನನ್ನ ಹತ್ರ ಇಷ್ಟೊಂದಿದೆ, ಯಾರು ಬಂದು ಏನು ತಗೊಂತಾರೇನೋ, ಯಾರು ಏನು ಮೋಸ ಮಾಡ್ತಾರೇನೋ, ಯಾವಾಗ ಕಳ್ತ ಹೋಗ್ತದೇನೋ ದುಡ್ಡು ಅಂತ ಬರೀ ಈ ಭಯದ್ರಲ್ಲೇ ಜೀವನ ನಡೆಸ್ತಿರ್ತೀಯ ಹೊರ್ತು ಸರಿಯಾಗಿ ನೆಮ್ಮದಿಯಿಂದ ಕುತ್ಕೊಂಡು ಊಟ ಮಾಡೋಕ್ಕೂ ಕೂಡ ನಿನ್ನ ಕೈಲಾಗೋದಿಲ್ಲ. ಊಟ ಮಾಡೋಕ್ಕೂ ಕೂಡ. ಯಾಕೆ? ಹಲ್ಲೆಲೂಯಾ. ಯಾಕೆ ಆಗೋದಿಲ್ಲ ಗೊತ್ತಾ? ಅನ್ನ ತಿನ್ನೋಕ್ಕಾಗೋದಿಲ್ಲ. ನೀನು ಅಷ್ಟೊಂದು ಸಂಪಾದಿಸಿದ್ರು ಕೂಡ ನಿನ್ನ ಕೈಲಿ ಅನ್ನ ತಿನ್ನೋಕ್ಕಾಗೋದಿಲ್ಲ, ಸ್ವೀಟ್ ತಿನ್ನೋಕ್ಕಾಗೋದಿಲ್ಲ, ಸಿಹಿ ತಿನ್ನೋಕ್ಕಾಗೋದಿಲ್ಲ. ಸ್ವೀಟ್ ತಿಂದರೆ ಶುಗರು, ಸಾಲ್ಟ್ ತಿಂದರೆ ಬಿ ಪಿ, ಉಪ್ಪು ತಿಂದರೆ ಬಿ ಪಿ, ಸಪ್ಪನ ಸಾರು, ಹಲ್ಲೆಲೂಯಾ, ಸಪ್ಪನ ಸಾರು. ಅನ್ನ ತಿಂದರೆ ಶುಗರು, ಏನು ಮಾಡಬೇಕು? ರಾಗಿ ಗಂಜಿ. ನೋಡು, ಇನ್ನು ಅಷ್ಟೆಲ್ಲ ಸಂಪಾದಿಸ್ಕೊಂಡಿದೀಯಾ, ನೆಮ್ಮದಿಯಿಂದ ಕುತ್ಕೊಂಡು ಊಟ ಮಾಡೋಕ್ಕಾಗ್ತಾಯಿಲ್ಲ ನಿನ್ನ ಕೈಲಿ. ಏನು ಬಂತು ಪ್ರಯೋಜನ? ನಿನ್ನ ದುಡ್ಡು ಅಷ್ಟೊಂದು ಸಂಪಾದಿಸ್ಕೊಂಡಲ್ಲ, ಏನು ಬಂತು ನಿನಗೆ ಪ್ರಯೋಜನ? ಹಲ್ಲೆಲೂಯಾ. ದೇವರಲ್ಲಿ ಮಾತಾಡ್ತಾ ಇದ್ದೇನೆ ಪ್ರಿಯರೇ, ನಾನು ಹೇಳ್ತಾ ಇಲ್ಲ, ದೇವ್ರು ಹೇಳ್ತಾ ಇದ್ದಾರೆ. ಪ್ರತಿಯೊಬ್ಬರು ಕೂಡ ಕೇಳ್ರಿ. ನೀವತ್ತು ಸಂಪಾದಿಸ್ಬೇಕಂತ ನೀನು ಸಾಯೋವರೆಗೂ ದುಡಿತಾ ಇರ್ತೀಯ, ಸಾಯೋವರೆಗೂ ದುಡಿತಾ ಇರ್ತೀಯ. ಸತ್ತ ಮೇಲೆ ನಿನ್ನ ಕೈಲಿ ದುಡಿಯೋಕ್ಕಾಗೋದಿಲ್ಲ, ನಿಜವಾಗ್ಲೂ ನಿನ್ನ ಕೈಲಿ ದುಡಿಯೋಕ್ಕಾಗೋದಿಲ್ಲ. ಏನಪ್ಪ ಇವ್ರು ಹಿಂಗಂತಾರಲ್ಲ, ಸತ್ತ ಮೇಲೆ ಯಾರಾದರೂ ದುಡಿತಾರೆ, ಗಂಟು ಮಾಡಿಟ್ಟಿರ್ತಾರೆ ಪ್ರಿಯರ. ಎಲ್ಲಿ ಗೊತ್ತಾ? ಪರಲೋಕದಲ್ಲಿ. ಹಲ್ಲೆಲೂಯಾ. ಪರಲೋಕದಲ್ಲಿ ಇಟ್ಟಿರ್ತಾರೆ. ಅವನು ಬಡವಾಗಿ ಇದ್ದು, ಅವನು ಒಳ್ಳೆ ರೀತಿಯಿಂದ ಜೀವಿಸಿದ್ದು, ಅವನು ನ್ಯಾಯವಾಗಿ ನೀತಿಯಾಗಿ ಈ ಭೂಮಿ ಮೇಲೆ ಬದುಕಿ ಅವನು ಎಷ್ಟೇ ಕಷ್ಟಪಟ್ಟರು, ಹಲ್ಲೆಲೂಯಾ, ಅವನು ಒಂದಿನ ತಿನ್ನಬೇಕು ಅಂದರೂ ಒಂದಿನ ದುಡಿಬೇಕು, ಇನ್ನೊಂದಿನ ತಿನ್ನಬೇಕು ಅಂದರೂ ಇನ್ನೊಂದು ದಿನ ದುಡಿಬೇಕು. ಆ ಥರ ಕಷ್ಟ ಇದ್ದರೂ ಕೂಡ ಅವನು ದೇವರಿಗೆ ಸ್ತೋತ್ರ ಹೇಳ್ತಾ ಅವನು ಕಷ್ಟಪಡ್ತಾನೆ. ಅವನು ಇಲ್ಲಿ ಎಷ್ಟು ಕಷ್ಟಪಡ್ತಾನೋ ಪರಲೋಕದಲ್ಲಿ ಅವನು ಶ್ರೀಮಂತನಾಗಿರ್ತಾನೆ ಪ್ರಿಯರೇ. ಹಲ್ಲೆಲೂಯಾ, ಶ್ರೀಮಂತನಾಗಿರ್ತಾನೆ. ಸೊ ಹಾಗೆ ನಮಗೆ ನೆಮ್ಮದಿ ಇರುತ್ತೆ ಅಲ್ವಾ? ಹಲ್ಲೆಲೂಯಾ. ಯಾಕೆ ಅಂತ ಹೇಳಿದ್ರೆ ಒಂದು ಹೊತ್ತು ನಾವು ಊಟ ಮಾಡಬೇಕಂದ್ರೆ ಕಷ್ಟಪಡಬೇಕು. ಕಷ್ಟಪಟ್ಟು ಊಟ ಮಾಡಿದ್ವಿ ಅಂದರೆ ಎಷ್ಟು ನೆಮ್ಮದಿ ಇರುತ್ತೆ. ಸ್ವಲ್ಪನೇ ಊಟ ಮಾಡಲಿ, ನಾವು ಎಷ್ಟು ದುಡ್ಕೊಂಬಂದು ಊಟ ಮಾಡ್ತಿರ್ತೀವಲ್ಲ, ಎಷ್ಟು ನೆಮ್ಮದಿ ಇರುತ್ತೆ ನಮಗೆ. ಅದೇ ನೀನು ಎಷ್ಟು ಕೋಟಿಗಟ್ಟಲೆ ಸಂಪಾದಿಸಿದೀಯಾ, ನಿನ್ನ ಕೈಲಿ ಅನ್ನ ತಿನ್ನೋಕ್ಕಾಗ್ತಾ ಇಲ್ಲ. ನೀನು ಇಲ್ಲಿ ಇಷ್ಟು ಸಂಪಾದಿಸಿದೀಯಾ, ಇಷ್ಟು ಕಷ್ಟಪಟ್ಟಿದೀಯಾ, ಹಲ್ಲೆಲೂಯಾ, ಇಷ್ಟೊಂದು ಕಷ್ಟಪಡ್ತಾ ಇದೆಯಾ, ಎಷ್ಟೆಲ್ಲ ಸಂಪಾದಿಸಿದೆಯಾ. ಇಲ್ಲಿ ಈ ಭೂಲೋಕದಲ್ಲಿ ₹1 ಕೂಡ ಒಯ್ತೀಯ ನೀನು ಸತ್ತಾಗ. ಹಲ್ಲೆಲೂಯಾ. ₹1 ಕೂಡ ನೀನು ಒಯ್ತೀಯಾ? ₹1 ಕೂಡ ತಗೊಂಡೋಗಲ್ಲ. ಜನಗಳು ಏನಂತಾರೆ ಗೊತ್ತಾಗ? ಇರೋವಾಗ ಎಷ್ಟೊಂದು ಮೆರೆದ್ರು, ಗರ್ವದಿಂದ ಇದ್ದರು. ನೋಡು ಈಗ ಸತ್ತೋಗ್ತಾ ಇದ್ದಾರೆ, ₹1 ತಗೊಂಡೋಗ್ತಾರೆ. ಹಲ್ಲೆಲೂಯಾ. ₹1 ಕೂಡ ತಗೊಂಡು ಹೋಗೋಕ್ಕಾಗಲ್ಲ, ಅಷ್ಟ ಪರಿ ಸಂಪಾದಿಸಿದ್ರು. ಮತ್ತೆ ನೋಡ್ಬೇಕಂದ್ರೆ ಅಂತ ಎಷ್ಟೋ ಜನಗಳು ನಿನ್ನ ಬಗ್ಗೆ ಮಾತಾಡ್ತಾರಲ್ವ, ನರಕದಲ್ಲಿ ಹೋಗ್ತೀಯ. ಹಾಗೇನು ಮಾಡ್ತೀಯ? ಅನುಭವಿಸ್ತೀಯ, ಬೆಂಕಿಯಾಗಿ ಬಿದ್ದಿರ್ತೀಯಲ್ಲ. ಅಯ್ಯೋ, ನಾನು ಭೂಲೋಕದಲ್ಲಿ ಸಂಪಾದಿಸ್ಬೇಕಂತ ಎಷ್ಟೆಷ್ಟೋ ಕಷ್ಟಪಟ್ಟೆ. ಹಲ್ಲೆಲೂಯಾ. ದುಡ್ಡು ಬಂದಿದ್ದ ಸಾಕು, ಗರ್ವ ಬಂದ್ಬಿಡ್ತು, ಬೇರೆ ಬೇರೆ ಆಲೋಚನೆ ಬಂದ್ಬಿಡ್ತು. ಇನ್ನೂ ಹೆಚ್ಚಾಗಿ ದುಡ್ಡು ಮಾಡಬೇಕಂದ್ರೆ ಇನ್ನೂ ಕೆಟ್ಟ ದಾರಿಗೆ ಹೋಗ್ಬಿಟ್ಟೆ. ಹಲ್ಲೆಲೂಯಾ. ಈಗಿನ ಜನ್ರೇಷನ್ ಆಗಿದ್ದಾರೆ. ಯಾಕೆಂದರೆ ನಾವು ರಿಚ್ ಆಗಿದ್ದೀವಿ ಅಂದರೆ ಸಾಕು, ಗರ್ವ ಬಂದ್ಬಿಡ್ತೈತೆ. ಆಗ ಬೇರೆ ಬೇರೆ ದಾರಿ ನೋಡ್ತೀವಿ, ಇನ್ನೂ ಆಸೆ ಹೆಚ್ಚಾಗ್ತೈತೆ ಮನುಷ್ಯನಿಗೆ. ಆಸೆ ಮಾತ್ರ ಕಡಿಮೆ ಆಗೋದಿಲ್ಲ. ನಾವು ಇನ್ನೂ ಮಾಡಬೇಕಂತ ಕೆಟ್ಟ ದಾರಿಗೆಲ್ಲ ಹೋಗ್ತೀವಿ ಅಲ್ವಾ? ಪರಲೋಕದಲ್ಲಿ ನೀನು ಹೋಗ್ತೀಯಾ? ಕೆಟ್ಟ ದಾರಿ ಇವತ್ತು ಮಾಡ್ತಿದ್ದೀಯಲ್ಲ, ಪರಲೋಕದಲ್ಲಿ ನಾಳೆ ನೀನು ಹೋಗ್ತೀಯಾ? ಪ್ರೀತಿಯ ಸಹೋದರ ಸಹೋದರರೇ, ಬ್ರದರ್ ಆ್ಯಂಡ್ ಸಿಸ್ಟರ್, ದೇವರ ಮಾತು ಗಮನ ಬಿಟ್ಟು ಕೇಳ್ಕೊಳ್ರಿ ಇಲ್ಲಿ. ಹಲ್ಲೆಲೂಯಾ. ಗಮನ ಬಿಟ್ಟು ಕೇಳ್ಕೊಂಡ್ರೆ ದೇವ್ರ ನಿಮ್ಮೊಟ್ಟಿಗೆ ಮಾತಾಡ್ತಾ ಇದ್ದಾನೆ ಪ್ರಿಯರೇ. ಹಲ್ಲೆಲೂಯಾ. ಸೊ ಅದಕ್ಕೋಸ್ಕರ ಎಲ್ಲೂ ಕಿವಿ ಕೊಡಲಾರ್ದಂತೆ ನಿಮ್ಮ ಗಮನ, ಶ್ರದ್ಧೆ, ನಿಮ್ಮ ಮನಸ್ಸು
ನಿಮ್ಮ ಶರೀರ ದೇವರಿಗೆ ಒಪ್ಪಿಸಿಕೊಟ್ಟು ವಾಕ್ಯದ ಮುಖಾಂತರ ಮಾತಾಡುವಾಗ ಗ್ರಹಿಸಿಕೊಳ್ಳ್ರಿ. ನಿಮಗೆ ಅದು ನಿಜವಾಗ್ಲೂ ಅರ್ಥ ಆಗುತ್ತೆ. ಬೇಕಾಬಿಟ್ಟಿಯಾಗಿ ಕೇಳ್ತಾ ಇದ್ದೀರ ಅಂದರೆ ಒಬ್ರಿಗೂ ಕೂಡ ಅರ್ಥ ಆಗೋದಿಲ್ಲ. ಹಲ್ಲೆಲೂಯಾ. ಬೋರ್ ಬಂದುಬಿಡ್ತೈತೆ. ಬೋರ್ ಬರೋ ಥರ ಸೈತಾನನು ಮಾಡ್ತಾನೆ. ನೀನು ಎಷ್ಟೇ ಇಂಟ್ರೆಸ್ಟ್ ಕೊಟ್ಟು ಕೇಳೋ ಟೈಮಲ್ಲಿ ಅವನು ಇದನ್ನು ಕೂಡ ಮಾಡ್ತಾನೆ. ಏನು ಕೇಳ್ತೀಯ ಹೋಗು ಅಂತ. ಹಾಗಂತೇಳಿ ನಾನು ಹೇಳಿದ್ದೆ ಕೇಳಬೇಕು ಅನ್ನೋ ರೀತಿಯಾಗಿ ನಾನು ಹೇಳ್ತಾ ಇಲ್ಲ ಪ್ರಿಯರೇ. ದೇವರ ವಾಕ್ಯವನ್ನು ನಾವು ಗಮನಿಸಿಕೊಳ್ಳೋಣ. ಹಲ್ಲೆಲೂಯಾ. ಸೊ ಅದಕ್ಕೋಸ್ಕರ ನಾನು ಹೇಳ್ತಾ ಇರೋದು. ಹಲ್ಲೆಲೂಯಾ. ಅದೇ ರೀತಿ ಬಡವನು ಕೂಡ ಎಷ್ಟೇ ಕಷ್ಟಪಟ್ಟು ದುಡಿದು ಲಾಸ್ಟಿಗೆ ಸತ್ತೋದಾಗ ಪರಲೋಕಕ್ಕೆ ಹೋಗ್ತಾನಲ್ವ, ಅವನೇನಂತಾನೆ, ನಾನು ಕಷ್ಟಪಟ್ಟು ದುಡಿದು ತಿಂದು ನಾನು ಅಲ್ಲಿ ಸಂಪಾದಿಸಿದಿಲ್ಲ, ಪರಲೋಕದಲ್ಲಿ ಸಂಪಾದಿಸಿದಲ್ಲ, ಗಂಟಲ್ಲಿ ಕಟ್ಟಿದ್ನಲ್ಲ, ಸಾಕಪ್ಪ ಅಂತ ನೆಮ್ಮದಿಯಿಂದ ಇರ್ತಾನೆ. ಹಲ್ಲೆಲೂಯಾ. ನೆಮ್ಮದಿಯಿಂದ ಇರ್ತಾನೆ ಇಲ್ವರಿ? ಪಕ್ಕನೇ ಇರ್ತಾನೆ. ಸೊ ಅದಕ್ಕೆ ನಾವೊಂದು ಎಜುಕೇಷನ್ ಮಾಡಿದ್ರೂ ಕೂಡ ನಮಗೆ ಗರ್ವ ಬರಬಾರ್ದು. ನಮ್ಮಲ್ಲಿ ವಿದ್ಯಾಭ್ಯಾಸ ಹೆಚ್ಚಾಗಿನೇ ಇರ್ಬೋದು, ಗರ್ವ ಪಟ್ಕೋಬೇಡ. ನನ್ನ ಹತ್ರ ಎಲ್ಲನೂ ಇದೆ, ನಿನ್ನ ಹತ್ರ ಏನಿಲ್ಲ ಅಂತ ಇನ್ನೊಬ್ಬರು ನೋಡಿ ಅಸಹ್ಯ ಪಟ್ಕೋಬೇಡ. ಹಾಗೆ ಅವ್ರ ಹತ್ರ ಎಲ್ಲನೂ ಇದೆ, ಬಟ್ ನನ್ನ ಹತ್ರ ಏನೂ ಇಲ್ಲ ಅಂತ ನೀನು ಕೊರಗಬೇಡ. ಒಂದಲ್ಲ ಒಂದು ದಿನ ಯಾರನ್ನು ನೀನು ನೋಡಿ ಕೊರಗ್ತಾ ಇದೆಯೋ ಅವ್ರಿಗಿಂತ ನೀನು ಎತ್ತರಕ್ಕೆ ಬೆಳ್ತೀಯ. ಹಲ್ಲೆಲೂಯಾ. ನಂಬಿಕೆ ಇಟ್ಟು ದೇವರ ಪ್ರಸನ್ನತೆ ನಿನ್ನ ಮೇಲಿದೆ, ದೇವರ ಕೃಪೆ ನಿನ್ನ ಮೇಲಿದೆ. ದೇವರ ಕಡೆಗೆ ತಿರುಗಿಕೊಂಡ್ರೆ ಅವತ್ತು ನಿನ್ನ ಕೊರಗಿ ನೋಡ್ತಾ ಇದ್ದಲ್ಲ, ಅವನು ನಿನ್ನ ನೋಡಿ ಲಾಸ್ಟಿಗೆ ನರಕದಲ್ಲಿ ಕೊರಗ್ತಿರ್ತಾನೆ. ಯಾಕೆ ಗೊತ್ತಾ? ಅಯ್ಯೋ ನಾನು ಅವ್ರ ರೀತಿ ಇದ್ರೇ ಚೆನ್ನಾಗಿರ್ತಿತ್ತು. ಈ ಬೆಂಕಿ ಯಾರಿಗೆ ಬೇಕು? ಈ ಅಗ್ನಿ ಜ್ವಾಲ ಯಾರಿಗೆ ಬೇಕು? ಹಲ್ಲೆಲೂಯಾ. ಒಂದು ಹನಿ ನೀರು ಕೊಡೋರ ಗತಿ ಇಲ್ಲ ನನಗೆ. ನಾನು ಆಗ ದುಡ್ಡು ನೋಡಿದ್ರೆ ನೀರು ಚೆಲ್ಲಿದ ರೀತಿ ಚೆಲ್ಲಿಬಿಟ್ಟೆ. ಈಗ ನನಗೆ ಒಂದು ಹನಿ ನೀರು ಕೊಡೋರ ಗತಿ ಇಲ್ಲ. ನೀರು ನರಕದಲ್ಲಿ ಅವನು ಕೇಳ್ತಿರ್ತಾನೆ. ಸೊ ಅದಕ್ಕೆ ನಿನ್ನಲ್ಲಿ ಗರ್ವ ಇದ್ದರೆ ಹಿಗ್ಗಬೇಡ. ಹಲ್ಲೆಲೂಯಾ. ನಿನ್ನಲ್ಲಿ ಗರ್ವ ಇದ್ದರೆ ನೀನು ಹಿಗ್ಗಕ್ಕೆ ಹೋಗಬೇಡ. ನಾನು ಈ ರೀತಿ ಬೆಳೀತಾ ಇದ್ದೇನೆ, ಆ ರೀತಿ ಬೆಳಿತೇನೆ ಅಂತ ಗರ್ವ ಬೇಡ. ಒಂದು ವೇಳೆ ನಿನ್ನ ಕಡಿಮೆನೇ ಇದ್ದರೆ ಇನ್ನೊಬ್ಬರು ನೋಡಿ ಕೊರಗಕ್ಕೆ ಹೋಗಬೇಡ. ಹಲ್ಲೆಲೂಯಾ. ಎಷ್ಟೋ ಜನ ನಿಂತರಿಲ್ಲಂತ ಇವತ್ತು ಕೊರಗ್ತಾ ಇದ್ದಾರೆ. ಅದನ್ನು ಮೊದಲು ನಿನ್ನ ಗಮನದಲ್ಲಿ ಇಟ್ಟುಕೊಂಡು ಮುಂದೆ ಹೋಗು. ಹುಡುಗಿನೇ ಆಗಿರ್ಬೋದು, ಹುಡುಗನೇ ಆಗಿರ್ಬೋದು, ಈ ಜನ್ರೇಷನಲ್ಲಿ ನಾನು ಅವ್ರ ಥರ ಇಲ್ಲ, ನಾನು ಅವ್ರ ಥರ ಇರಬೇಕು. ಹಲ್ಲೆಲೂಯಾ. ಅವ್ರ ಥರ ನಾನು ಬೆಳಿಬೇಕು. ನಾನು ಅವ್ರ ಥರ ವೈಟ್ ಆಗಬೇಕು, ನಾನು ಬೆಳ್ಳಿಗಿರಬೇಕು. ಅವ್ರ ಥರ ನಾನು ಈ ಥರ ಇರಬೇಕು, ಆ ಥರ ಇರಬೇಕು, ಆ ಥರ ಮಾಡಬೇಕು, ಈ ಥರ ಮಾಡಬೇಕು, ಆ ಥರ ಬಟ್ಟೆ ಹಾಕ್ಕೋಬೇಕು, ಈ ಥರ ಬಟ್ಟೆ ಹಾಕ್ಕೋಬೇಕು. ಬೇಡ. ಹಲ್ಲೆಲೂಯಾ. ಬೇಡ. ನೀನು ಯಾವ ರೀತಿ ಇದೆಯೋ ದೇವರು ಅದೇ ರೀತಿಯೇ ನಿನ್ನನ್ನು ನಡೆಸ್ಕೊಂಡು ಹೋಗ್ತಾನೆ ಮುಂದೆ. ನಿನ್ನ ಜೀವಿತ ಬದಲಾಗೋ ರೀತಿ ದೇವರು ಮಾಡ್ತಾನೆ ಪ್ರಿಯರೇ. ಹಲ್ಲೆಲೂಯಾ. ದೇವರು ಆ ರೀತಿಯಾಗಿ ನಿನ್ನ ಬದಲಿಸ್ತಾನೆ. ಅಲ್ಲಿವರೆಗೂ ನೀನು ಕಾಯ್ತಾ ಇರು. ನೋಡಿದ್ರಲ್ವಾ, ಆದಾಯ ಎಷ್ಟೊಂದು ಚೆನ್ನಾಗಿದೆ. ಬೆಳ್ಳಿ ಬಂಗಾರಕ್ಕಿಂತಲೂ ಫಲ ನಮಗಿದೆ, ಅಪರಂಜಿಗಿಂತಲೂ ಉತ್ತಮವಾದದ್ದು ನಮಗಿದೆ. ಕಾಯ್ತಾ ಇದೆ, ನಾವಲ್ಲಿಗೆ ಹೋಗಬೇಕು ಅಷ್ಟೆ. ಹಲ್ಲೆಲೂಯಾ. ಪರಲೋಕವೆಲ್ಲ ನಿಮ್ಮದೇ ಸಯ್ಯ, ನಾನು ಕೂಡ ಅಲ್ಲಿಗೆ ಬರುವೇನಯ್ಯ. ನೀ ಬೇಗನೆ ಬರಲಿರುವೆ, ಕೈ ಇಳಿದು ಕರೆದೊಯ್ಯುವೆ. ನೀ ಬೇಗನೆ ಬರಲಿರುವೆ, ಕೈ ಎಳೆದು ಕರೆದೊಯ್ಯುವೆ. ಶಾಶ್ವತ ಸ್ಥಾನದಿನ ನನ್ನು ನೀನೇ ನಿಲ್ಲಿಸುವೆ ಓಡಡಿ. ಶಾಶ್ವತ ಸ್ಥಾನದಿನ ನನ್ನು ನೀನೇ ನಿಲ್ಲಿಸುವೆ. ನೀವೆಷ್ಟು ಒಳ್ಳೆಯವ್ರಪ್ಪ, ನಿಮ್ಮ ಪ್ರೀತಿ ಹೇಗೇಳಪ್ಪ. ಈ ಹಾಡು ನಿಮಗಾಗಿಯೇ ಆಡುವೆನು ನನ್ನೇಸುವೆ. ಹಲ್ಲೆಲೂಯಾ. ಈ ನನ್ನ ಜೀವ ನಿನ್ನದೇ ಸಯ್ಯ,
ಉಸಿರೆಲ್ಲ ನಿನ್ನದೇ ಓ యేసయ్య, ಈ ನನ್ನ ಜೀವ ನಿನ್ನದೇಸಯ್ಯ, ಉಸಿರೆಲ್ಲ ನಿನ್ನದೇ ಓ యేసయ్య, ನೀನಿರದ ಒಂದು ಕ್ಷಣ ಬದುಕೆಲ್ಲ ಬರೀ ಶೂನ್ಯ, ನೀನಿರದ ಒಂದು ಕ್ಷಣ ಬದುಕೆಲ್ಲ ಬರೀ ಶೂನ್ಯ, ನೀನಿರಲು ಬಾಳೆಲ್ಲ ಹರುಷಾನಂದ, ನೀನಿರಲು ಬಾಳೆಲ್ಲ ಹರುಷಾನಂದ, ನೀವೆಷ್ಟು ಒಳ್ಳೆವ್ರಪ್ಪ, ನಿಮ್ಮ ಪ್ರೀತಿ ಹೇಗೇಳಪ್ಪ, ತಂದೆಯಾದ ದೇವ್ರೇ ನೀವೆಷ್ಟು ಒಳ್ಳೆವ್ರಪ್ಪ, ನಿಮ್ಮ ಪ್ರೀತಿ ಹೇಗೇಳಪ್ಪ, ಈ ಹಾಡು ನಿಮಗಾಗಿಯೇ ಹಾಡುವೆನು ನನ್ನೇಸುವೆ. ಹಲ್ಲೆಲೂಯಾ. ಥ್ಯಾಂಕ್ ಯು ಲಾರ್ಡ್ ಜೀಸಸ್, ಗ್ಲೋರಿ ಟು ಮಾಸ್ಟರ್. ಹಲ್ಲೆಲೂಯಾ. ಹಾಗೆ ಪ್ರಿಯರೇ, ಮತ್ತೆ ವಚನವನ್ನು ಓದ್ಕೊಳ್ಳೋಣ. ನಾನು ಹಿಡಿದಿರುವ ದಾರಿ ನೀತಿಯೇ, ನ್ಯಾಯ ಮಾರ್ಗಗಳಲ್ಲಿ ನಡೆಯುತ್ತೇನೆ. ಹೀಗಿರಲು ನನ್ನನ್ನು ಪ್ರೀತಿಸುವವರಿಗೆ ಧನದ ಬಾಧ್ಯತೆಯನ್ನು ದೊರಕಿಸಿ ಅವರ ಬೊಕ್ಕಸಗಳನ್ನು ತುಂಬಿಸುವೆನು. ಹಲ್ಲೆಲೂಯಾ. ನಾವು ಹಿಡಿದಿರುವ ದಾರಿ ಸರಿಯಾದ ದಾರಿ. ಹಲ್ಲೆಲೂಯಾ. ಬಿಕ್ಕಟ್ಟಾಗಿದೆ. ಯಾವಾಗ ಗೊತ್ತಾ? ಈ ದಾರಿ, ಈ ಭೂಲೋಕದಲ್ಲಿರೋ ದಾರಿ ಇಕ್ಕಟ್ಟಾಗಿದೆ. ಸೊ ಪರಲೋಕದಲ್ಲಿ ಹೋದ್ಮೇಲೆ ಅದು ನಮಗೆ ಬಿಕ್ಕಟ್ಟಾಗಿ ಮಾರ್ಪಡುತ್ತೆ ಪ್ರಿಯರೇ. ಹಲ್ಲೆಲೂಯಾ. ಬಿಕ್ಕಟ್ಟಾಗಿ ಮಾರ್ಪಡುತ್ತೆ. ಪ್ರತಿಯೊಬ್ಬರು ಹೇಳ್ತಾ ಇರ್ತಾರೆ ಅವ್ರ ದಾರಿ ಚೆನ್ನಾಗಿದೆ, ಅವ್ರು ಭಾಳ ಬಿಕ್ಕಟ್ಟಾಗಿದ್ದಾರಪ್ಪ, ಚೆನ್ನಾಗಿದ್ದಾರಪ್ಪ, ರಿಚ್ ಆಗಿದ್ದಾರಪ್ಪ ಅಂತ. ಆದರೆ ಅವ್ರಿಗೆ ನರಕದಲ್ಲಿ ಹೋದ್ಮೇಲೆ ಇಕ್ಕಟ್ಟು ಎಂಬುದು ನಿಮಗೆ ಗೊತ್ತಿಲ್ಲ. ಇಲ್ಲಿ ಬಿಕ್ಕಟ್ಟು ನೋಡ್ತಾ ಇದ್ದೀರಾ, ನಾವು ನೋಡಬೇಕಾಗಿರೋದು ಪರಲೋಕದಲ್ಲಿ ಪ್ರಿಯರೇ. ಭೂಲೋಕದಲ್ಲಿ ಏನೂ ಇಲ್ಲ, ಎಲ್ಲ ನಶಿಸಿ ಹೋಗೋದು. ಅಲ್ಲೆಲ್ಲವೇ ನಮ್ಮ ಶರೀರನೂ ಕೂಡ ಮಣ್ಣಲ್ಲಿ ಮಣ್ಣಾಗಿ ಹೋಗುತ್ತೆ. ನಾವು ಜೇಡಿ ಮಣ್ಣು, ಕುಂಬಾರನೂ ನಮ್ಮ ಕರ್ತನಾದ ಯೇಸು ಆಗಿದ್ದಾನೆ. ಹಲ್ಲೆಲೂಯಾ. ನಾವು ಜೇಡಿ ಮಣ್ಣು ಅಷ್ಟೇ, ಆತನು ನಮ್ಮನ್ನು ರೂಪಿಸುತ್ತಾನೆ ಪ್ರಿಯರೇ. ಹಲ್ಲೆಲೂಯಾ. ಆತನೇ ನಮ್ಮನ್ನು ರೂಪಿಸುವವನು. ಕುಂಬಾರನು ನೀನು, ಜೇಡಿ ಮಣ್ಣು ನಾನು, ನನ್ನನ್ನು ರೂಪಿಸಯ್ಯ, ನನ್ನನ್ನು ರೂಪಿಸಯ್ಯ. ಸರ್ವಶಕ್ತ ನೀನು, ಬಲಹೀನ ನಾನು, ಸರ್ವಶಕ್ತ ನೀನು, ಬಲಹೀನ ನಾನು, ನಿನ್ನ ಬಲ ನೀಡಯ್ಯ, ನಿನ್ನ ಬಲ ನೀಡಯ್ಯ. ಕುಂಬಾರನು ನೀನು, ಜೇಡಿ ಮಣ್ಣು ನಾನು, ನನ್ನನ್ನು ರೂಪಿಸಯ್ಯ, ನನ್ನನ್ನು ರೂಪಿಸಯ್ಯ. ಹಲ್ಲೆಲೂಯಾ. ಮಗನೇ ಮಗಳೇ ಯಾಕೆ ನೀನು ಕೊರಗುವೆ, ಶಿಲುಬೆಯಲ್ಲಿ ನಿನಗಾಗಿ ಪ್ರಾಣವನ್ನೇ ನೀಡಿರುವೆ. ಮಗನೇ ಮಗಳೇ ಯಾಕೆ ನೀನು ಕೊರಗುವೆ, ಶಿಲುಬೆಯಲ್ಲಿ ನಿನಗಾಗಿ ಪ್ರಾಣವನ್ನೇ ನೀಡಿರುವೆ. ನಾನೇ ನಿನ್ನ ದೇವರಲ್ಲವೇ, ಅನುದಿನ ಕಾಯುತ್ತಿರುವೆ. ನಾನೇ ನಿನ್ನ ದೇವರಲ್ಲವೇ, ಅನುದಿನ ಕಾಯುತ್ತಿರುವೆ. ಕುಂಬಾರನು ನೀನು, ಜೇಡಿ ಮಣ್ಣು ನಾನು, ನನ್ನನ್ನು ರೂಪಿಸಯ್ಯ, ನನ್ನನ್ನು ರೂಪಿಸಯ್ಯ. ಹಲ್ಲೆಲೂಯಾ. ನಾವು ಜೇಡಿ ಮಣ್ಣು ಪ್ರಿಯರೇ, ನಾವೇನೂ ಇಲ್ಲ. ಪ್ರತಿಯೊಬ್ಬ ಹುಟ್ಟಿದ ಮನುಷ್ಯ ಸಾಯಲೇಬೇಕು. ಹಲ್ಲೆಲೂಯಾ. ಸೊ ಒಬ್ಬೊಬ್ಬರು ಹೇಳ್ತಾ ಇರ್ತಾರೆ, ಅವನು ಎಷ್ಟೇ ರಿಚ್ ಆಗಿರ್ತಾನೆ, ಅವನು ಎಲ್ರಿಗೂ ದಾನ ಮಾಡ್ತಾ ಇರ್ತಾನೆ, ಒಳ್ಳೆ ರೀತಿಯಿಂದ ಅವನು ನ್ಯಾಯ ನೀತಿಯಾಗಿ ನಡ್ಕೊಂಡು ಹೋಗ್ತಾ ಇರ್ತಾನೆ. ಅಯ್ಯೋ,
ದೇವ್ರಂಥ ಮನುಷ್ಯ ಸತ್ತೋಗ್ಬಿಟ್ಟಪ್ಪ. ಹಲ್ಲೆಲೂಯ್ಯ. ದೇವ್ರಂಥ ಮನುಷ್ಯ ಸತ್ತೋಗ್ಬಿಟ್ಟಪ್ಪ ಅಂತ ಹೇಳ್ತಾರೆ. ಯಾಕಾದರೂ ದೇವ್ರು ಇಷ್ಟು ಬೇಗ ಕರ್ಕೊಂಡ್ಬಿಟ್ನೋ ಏನೋ. ಅನೇಕ ಜನಗಳು ಹೇಳ್ತಾ ಇರ್ತಾರೆ, ಯಾಕಾದರೂ ಇಷ್ಟು ಬೇಗ ಕರ್ಕೊಂಡ್ಬಿಟ್ನೇನೋ. ಅಷ್ಟೆಲ್ಲ ಆಸ್ತಿ ಎಲ್ಲ ಮಾಡಿದ್ದಾನೆ, ಪ್ರತಿಯೊಬ್ಬರು ಕೂಡ ದಾನ ಮಾಡ್ತಾ ಇದ್ದಾನೆ, ಅಂಥವ್ರನ್ನ ದೇವ್ರು ಇವತ್ತು ಕರ್ಕೊಂಡ್ಬಿಟ್ಟಪ್ಪ. ಹಲ್ಲೆಲೂಯ್ಯ. ಯಾಕೆ ಕರ್ಕೊಂಡೇನೋ ಗೊತ್ತಿಲ್ಲ, ದೇವ್ರು ಎಷ್ಟು ಕೆಟ್ಟವರಪ್ಪ. ಹಲ್ಲೆಲೂಯ್ಯ. ಒಬ್ಬೊಬ್ಬರು ಎಲ್ಲ ಹೇಳ್ತಾ ಇರ್ತಾರೆ, ಆದರೆ ದೇವ್ರು ಯಾಕೆ ಕರ್ಕೊತಾರೆ ಗೊತ್ತಾ ಪ್ರಿಯರೇ? ಅವನು ಇಲ್ಲಿ ಸಾಕು ಜೀವಿಸಿದ್ದು. ಹಲ್ಲೆಲೂಯ್ಯ. ಅವನು ಪರಲೋಕದಲ್ಲಿ ಜೀವಿಸಲಿ. ಅವನು ಎಷ್ಟೇ ಇಲ್ಲಿ ಒಳ್ಳೆ ಕಾರ್ಯಗಳು ಮಾಡಿರ್ಬೋದು, ಅವನು ನಿಜವಾದ ಜೀವಿಸೋದು ಭೂಲೋಕದಲ್ಲ, ದೇವರೊಟ್ಟಿಗೆ ಸಂಬಂಧವನ್ನು, ದೇವರೊಟ್ಟಿಗೆ ಅನನ್ಯತೆಯನ್ನು ಕಾಪಾಡಿಕೊಳ್ಬೇಕು. ಅಲ್ಲಿ ಅವನು ದೇವರನ್ನು ಮಹಿಮೆ ಪಡಿಸ್ಬೇಕು. ಹಲ್ಲೆಲೂಯ್ಯ. ಅವನ ಕಾರ್ಯ ಇಲ್ಲಿ ಮುಗಿದೋಗಿದೆ, ಅದಕ್ಕೆ ದೇವರವ್ರನ್ನ ಕರ್ಕೊಂಡಿದ್ದಾರೆ. ನಾವು ಅದಕ್ಕೆ ಬೈಬಾರ್ದು, ಸಂತೋಷ ಪಡಬೇಕು. ಯಾಕೆ ಗೊತ್ತಾ? ದೇವರು ಅವರನ್ನು ಪ್ರೀತಿಸ್ತಾ ಇದ್ದಾನೆ, ಹೆಚ್ಚಾಗಿ ಅವ್ರನ್ನು ಪ್ರೀತಿಸ್ತಾ ಇದ್ದಾರೆ, ಅದಕ್ಕೆ ಅವ್ರನ್ನು ಬೇಗ ಕರ್ಕೊಂಡಿದ್ದಾನೆ. ನಾವು ಕೂಡ ಕೇಳ್ಕೊಳ್ಬೇಕು, ದೇವಾ ನಿನ್ನ ಕಡೆಗೆ ನನ್ನ ಕರ್ಕೊಳ್ಳಪ್ಪ, ಪರಲೋಕದಲ್ಲಿ ನಿನ್ನ ಜೊತೆ ನಾನು ಇರಬೇಕು ಸ್ವಾಮಿ. ಹಲ್ಲೆಲೂಯ್ಯ ಅಂತ ನಾವು ಕೇಳ್ಕೊತಾ ಇರ್ತೇವೆ. ಹಾಗೆ ಕೆಲವೊಬ್ಬರು ಕೂಡ ಹೇಳ್ತಿರ್ತಾರೆ, ದೇವ್ರು ನಾನು ಬೇಗ ಕರ್ಕೊತಾ ಇಲ್ಲಪ್ಪ. ಹಲ್ಲೆಲೂಯ್ಯ. ದೇವ್ರು ನನ್ನನ್ನು ಬೇಗ ಕರ್ಕೊತಾನೇ ಇಲ್ಲ. ನಾನು ಎಷ್ಟೆಷ್ಟೋ ಕಷ್ಟಪಡ್ತಾ ಇದ್ದೀನಿ. ನಾನು ಸಾಯ್ಬೇಕು ಅಂತ ಏನೋ ನಿರ್ಧಾರ ಮಾಡ್ತಾಯಿದ್ದೀನಿ. ಹಲ್ಲೆಲೂಯ್ಯ. ದೇವ್ರು ನನ್ನ ಕರ್ಕೊತಾ ಇಲ್ಲ. ಎಂತಿತ್ತರನ್ನು ದೇವ್ರು ಕರ್ಕೊತಾರೆ, ನಮ್ಮಂಥವ್ರು ಕರ್ಕೊತಿಲ್ಲ ಅಂತ. ಯಾಕೆ ಕರ್ಕೊತಿಲ್ಲ ಏನಂತಾರೆ ಗೊತ್ತಾ? ಹಲ್ಲೆಲೂಯ್ಯ. ಯಾಕೆ ನಿನ್ನ ಕರ್ಕೊತಾ ಇಲ್ಲ ದೇವರು? ನೀನು ಮಾಡಬೇಕಾಗಿರೋ ಕಾರ್ಯ ಇನ್ನೂ ಮುಗುದಿಲ್ಲ ಭೂಲೋಕದಲ್ಲಿ. ಹಲ್ಲೆಲೂಯ್ಯ. ಈ ಲೋಕದಲ್ಲಿ ನೀನು ಮಾಡುವ ಕಾರ್ಯ ಇನ್ನೂ ಅನೇಕವಿದೆ. ಸೊ ಅದನ್ನು ನೀನು ತಿಳ್ಕೊಂಡು ಹೋಗಬೇಕು. ಹಲ್ಲೆಲೂಯ್ಯ. ದೇವರು ನಿನಗೆ ಒಂದು ಪೆನ್ ಕೊಟ್ಟಿದ್ದಾನೆ, ಒಂದು ಬುಕ್ ಕೊಟ್ಟಿದ್ದಾನೆ. ಸೊ ಅದರಲ್ಲಿ ನೀನು ಒಳ್ಳೆ ರೀತಿಯಿಂದಾಗಿ ಬರೀತೀಯಾ ಅಥವಾ ಕೆಟ್ಟದಾಗಿ ಬರೀತೀಯಾ? ಸೊ ನಿನ್ನ ಕೈಯಲ್ಲೇ ಇದೆ ಅದು. ಹಲ್ಲೆಲೂಯ್ಯ. ನಿನ್ನ ಕೈಯಲ್ಲೇ ನಿನ್ನ ಜೀವನ ಇದೆ ಪ್ರಿಯರೇ. ಕೆಲವೊಬ್ರು ಹೇಳ್ತಾ ಇರ್ತಾರೆ, ನಮ್ಮ ಕೈಯಲ್ಲಿ ಜೀವನ ಇದೆ, ದೇವ್ರು ಕೊಟ್ಟಂಗಿದೆ ಅಂತ. ದೇವ್ರು ಕೊಟ್ಟಂಗಿದೆ, ಬಟ್ ದೇವರು ನಿನಗೆ ಕೊಟ್ಟಿದ್ದಾನೆ, ಅಧಿಕಾರ ನಿನಗೆ ಕೊಟ್ಟಿದ್ದಾನೆ. ಮಗಳೇ, ನೀವೆಲ್ಲದಕ್ಕೂ ನಾನು ಅಧಿಕಾರ ಕೊಟ್ಟಿದ್ದೇನೆ ಅಂತ ಹೇಳಿದ್ದಾನಲ್ವ. ಪ್ರತಿಯೊಂದಕ್ಕೂ ಅಧಿಕಾರ ಕೊಟ್ಟಿದ್ದಾನೆ, ಅದನ್ನು ನೀನು ಬರ್ಕೊಳ್ಬೇಕಷ್ಟೇ. ಹಲ್ಲೆಲೂಯ್ಯ. ಅದು ನಿನ್ನ ಕೈಯಲ್ಲೇ ಇದೆ. ನೀನು ಒಳ್ಳೆ ರೀತಿಯಿಂದ ಬರ್ಕೊಂಡ್ರೆ ದೇವರು ನಿನ್ನನ್ನು ಪ್ರೀತಿಸ್ತಾನೆ, ಹೆಚ್ಚಾಗಿ ಪರಲೋಕದಲ್ಲಿ ನೀನು ಆತನ ಜೊತೆಗೆ ಇರ್ತೀಯ. ಅದೇ ನೀನು ಕೆಟ್ಟದಾಗಿ ಬರ್ಕೊಂಡ್ರೆ ಏನು ಮಾಡೋಕ್ಕಾಗೋದಿಲ್ಲ, ದೇವ್ರು ಏನು ಮಾಡೋಕ್ಕೂ ಆಗೋದಿಲ್ಲ. ನಾನು ಕೊಟ್ಟಿದ್ದೆ, ಬಟ್ ಅವ್ರು ಉಪಯೋಗ ಮಾಡ್ಕೊಳ್ಲಿಲ್ಲ. ಎಷ್ಟು ಜನಗಳಿಗೆ ಇವತ್ತು ಸುವಾರ್ತೆ ಸಾರಿರ್ಬೋದು, ಆದರೆ ಪ್ರತಿಯೊಬ್ಬರು ಕಿವಿಗೊಟ್ಟು ಕೇಳಿಲ್ಲ ಪ್ರಿಯರೇ. ಸೊ ಅದಕ್ಕೆ ದೇವರು ಇವತ್ತು ಮಾತಾಡ್ತಾ ಇದ್ದಾನೆ. ಸೊ ಇದ್ರ ಮುಖಾಂತರ ಅರ್ಥ ಮಾಡ್ಕೊಳ್ರಿ, ಈ ಬುಕ್ಕು ಪೆನ್ ಅಂದರೆ ಯಾವ ರೀತಿಯಾಗಂತ ನೀವು ಗ್ರಹಿಸಿಕೊಳ್ಳ್ರಿ ಯೇಸುವಿನ ನಾಮದಲ್ಲಿ. ಥ್ಯಾಂಕ್ ಯು ಲಾರ್ಡ್ ದಿ ಜೀಸಸ್. ಗ್ಲೋರಿ ಟು ಮಾಸ್ಟರ್. ಹಲ್ಲೆಲೂಯಾ. ಹೋಲಿ ಸ್ಪಿರಿಟ್, ಥ್ಯಾಂಕ್ ಯು ಡ್ಯಾಡಿ. ದೇವರು ಸುವಾರ್ತೆ ಸಾರೋದಕ್ಕೆ ಯಾರಾದರೂ ಬಂದರೆ ಸಾಕು, ಕಿವಿಗೊಟ್ಟು ಕೇಳೋದಿಲ್ಲ. ಫೋನಲ್ಲಿ ದೇವರ ಸುವಾರ್ತೆ ಬಂದರೆ ಸಾಕು, ಬೇರೆ ಚೇಂಜ್ ಮಾಡ್ತೀರಾ. ನೀವಿವತ್ತು ಚೇಂಜ್ ಮಾಡೋ, ಹಲ್ಲೆಲೂಯಾ, ಇವತ್ತು ನೀವು ಚೇಂಜ್ ಮಾಡು, ನಾಳೆ ನರಕದಲ್ಲಿ ನೀನು ಚೇಂಜ್ ಆಗಲ್ಲ, ಅದನ್ನು ಅನುಭವಿಸ್ತಿರ್ತೀಯ. ಹಲ್ಲೆಲೂಯಾ. ಪ್ರತಿಯೊಬ್ಬರು ಕೂಡ ಸಡನ್ನಾಗಿ ಬಿಡಿ ಎಲ್ಲವೂ ನೋಡ್ತಾ ಇರ್ತಾರೆ, ಎಲ್ಲನೂ ಕೂಡ ಸ್ಕಿಪ್ ಮಾಡ್ತಾನೇ ಇರ್ತಾರೆ. ದೇವರ ವಾಕ್ಯವನ್ನು ಮೊದಲು ಗಮನಿಸಿಕೊಳ್ಳೋದಿಲ್ಲ. ಹೋಗ್ಲಿ ಬಿಡು ನೋಡೋಣ ಅಂತ. ಕೆಲವೊಬ್ಬರು ಈಗ ಕ್ರಿಶ್ಚಿಯನ್ಸು ಕೂಡ ಇದ್ದಾರೆ, ಅವರು ಕೂಡ ಎಷ್ಟೋ ಅನೇಕ ಜನಗಳು ದೇವ್ರ ವಾಕ್ಯ ಬಂದರೆ ಸಾಕು, ದೇವರ ಹಾಡು ಬಂದರೆ ಸಾಕು, ಏನಪ್ಪ ನೋಡಿದ್ದೆ ಅಂತ ಹೇಳ್ಬಿಟ್ಟು. ಸೊ ನೀನು ಕ್ರಿಶ್ಚಿಯನ್ಸ್ ಆಗಿದ್ರು ಕೂಡ ವೇಸ್ಟೇ ಅಲ್ವಾ? ನಿನ್ನ ಸೈತಾನ ಕಾರ್ಯ ಮಾಡ್ತಾ ಇದ್ದಾನೆ. ದೇವರೊಟ್ಟಿಗೆ ಸಂಬಂಧವನ್ನು ನಿನಗೆ ಬೆಳೆಸಿಲ್ಲ, ನೀನು ಬೆಳ್ಕೊಂಡಿಲ್ಲ, ಬೆಳೆಸ್ಕೊಂಡು ಹೋಗಿಲ್ಲ, ನೀನು ಸೈತನ ಸಂಬಂಧ ಬೆಳೆಸ್ಕೊಂಡಿದ್ಯಾ. ಸೊ ಅದಕ್ಕೆ ಎಂಟರ್ಟೈನ್ಮೆಂಟ್ ವಿಡಿಯೋ, ಎಂಟರ್ಟೈನ್ಮೆಂಟ್ ರೀಲ್ಸ್, ಕಾಮಿಡಿ ಶೋಸ್, ಇದರಲ್ಲಿ ನೀನು ಮಜಾ ಸಿಗ್ತಿದೆ, ದೇವರ ವಾಕ್ಯದಲ್ಲಿ ನೀನು ಖುಷಿ ಸಿಗ್ತಾ ಇಲ್ಲ, ದೇವರ ವಾಕ್ಯದಲ್ಲಿ ನೀನು ಗ್ರಹಿಸಿಕೊಳ್ತಾ ಇಲ್ಲ. ಮತ್ತು ಈ ಥರ ಆದರೆ ಯಾವ ರೀತಿ ನೀನು ಬೈಬಲ್ ಓದ್ತೀಯ?
ನಿಮ್ಮ ಸಭೆಯಲ್ಲಿ ಹೋಗಿ ಯಾವ ರೀತಿಯಾಗಿ ನಿಂತುಕೊಂಡು ಧೈರ್ಯದಿಂದ ನೀನು ವಾಕ್ಯ ಹೇಳ್ತೀಯ. ಹಲ್ಲೆಲೂಯಾ. ಕೆಲವೊಬ್ರು ಹೇಳ್ತಾ ಇರ್ತಾರೆ, ನನಗೆ ವಾಕ್ಯ ಹೇಳೋದಕ್ಕೆ ಭಯ ಆಗ್ತದೆ, ಮುಂದೆ ನಿಂತ್ಕೊಂಡು ಸಾಂಗ್ ಆಡೋದಕ್ಕೆ ಭಯ ಆಗ್ತದೆ, ಧೈರ್ಯ ಬರ್ತಾ ಇಲ್ಲ ಅಂತ. ಯಾಕೆ ಧೈರ್ಯ ಬರ್ತಾ ಇಲ್ಲ ಗೊತ್ತಾ? ಇವೆಲ್ಲ ನೀನು ಮಾಡ್ತಾ ಇದೀಯಾ, ದೇವರನ್ನು ಸರಿಯಾಗಿ ಅರ್ಥಕೊಳ್ತಾ ಇಲ್ಲ, ದೇವರನ್ನು ಸರಿಯಾಗಿ ನೀನು ಅರ್ಥ ಮಾಡ್ಕೊಂಡಿಲ್ಲ ಇನ್ನೂ. ಅದಕ್ಕೆ ನಿನಗೆ ಧೈರ್ಯ ಬರ್ತಾ ಇಲ್ಲ. ನೀನು ಸೈತಾನೊಟ್ಟಿಗೆ ಸಂಬಂಧ ಮಾಡ್ತಾ ಇದೀಯ. ಓಕೆ, ನಾನು ಸೈತಾನೊಟ್ಟಿಗೆ ಸಂಬಂಧ ಮಾಡ್ತಾ ಇಲ್ಲ, ಪ್ರಾರ್ಥನೆ ಮಾಡ್ತೀನಿ, ನಾನು ಒಂದೇ ಕೂತ್ಕೊಂಡು ವಾಕ್ಯ ಓದ್ತೀನಿ ಅಂತ ನೀವು ಹೇಳ್ತೀರ. ಉಪವಾಸ ಪ್ರಾರ್ಥನೆ ಕೂಡ ಮಾಡ್ತೀನಿ ಅಂತ ನೀವು ಹೇಳ್ತೀರ. ಓಕೆ, ನೀನು ನಿಜವಾಗ್ಲೂ ದೇವರೊಟ್ಟಿಗಿನ ಅನ್ಯೋನ್ಯತೆ ಸಂಬಂಧತೆಯಲ್ಲಿ ನಿನ್ನಿದ್ರೆ ಎಲ್ಲಾದರೂ ಕೂತ್ಕೊಂಡು ವಾಕ್ಯ ಹೇಳ್ತೀಯ. ನಿಜವಾಗ್ಲೂ ಹಲ್ಲೆಲೂಯಾ, ನಿಜವಾಗ್ಲೂ ಹೇಳ್ತೀರಿ. ಯಾವ ಪ್ಲೇಸಲ್ಲಾದರೂ ಕೂತ್ಕೊಂಡು ಈ ವಾಕ್ಯಕ್ಕೆ ಈ ಅರ್ಥ ಏನು ಅಂತ ಹೇಳಿದ್ರೆ ನೀವು ಸಡನ್ನಾಗಿಯೇ ಹೇಳ್ತೀರಾ. ದೇವರಲ್ಲಿ ನಿಮಗೆ ಕಾರ್ಯ ಮಾಡ್ತಾ ಇರ್ತಾನೆ, ದೇವರ ಜೊತೆಗೆ ನಿಮ್ಮ ಸಂಬಂಧ ಹೆಚ್ಚಾಗಿರುತ್ತೆ, ಅದಕ್ಕೆ ನೀವಲ್ಲಿ ಮಾಡ್ತೀರಾ. ಹಲ್ಲೆಲೂಯಾ. ಸೊ ಸಭೆಯಲ್ಲಿ ಕೂಡ ಹೋಗಿ ನೀನು ಮಾಡ್ತೀಯ. ನೀನು ಒಳ್ಳೆಯ ರೀತಿಯಿಂದ ಧೈರ್ಯದಿಂದ ಇರಬೇಕು. ದೇವರು ನಿನಗೆ ಧೈರ್ಯ ಕೊಡ್ತಾನೆ, ಪರಿಶುದ್ಧ ಆತ್ಮ ನಿನ್ನಲ್ಲಿ ತುಂಬಿಸ್ತಾನೆ. ನೀನಲ್ಲಿ ಕಾರ್ಯ ಮಾಡ್ತಾ ಇಲ್ಲ, ನಿನಗಲ್ಲಿ ಆಸಕ್ತಿ ತೋರಿಸ್ತಾ ಇಲ್ಲ ದೇವರ ಕಡೆಗೆ. ಪ್ರೀತಿಯ ಸಹೋದರ ಸಹೋದರರೇ, ಇದರ ಮುಖಾಂತರ ದೇವರು ಮಾತಾಡ್ತಾ ಇದ್ದಾನೆ. ನಿನ್ನ ಆಸಕ್ತಿ ಯಾವುದಕ್ಕೆ ಕೊಡ್ತಾ ಇದೀಯಾ ನೋಡ್ಕೊ. ಹಲ್ಲೆಲೂಯಾ. 24 ಗಂಟೆ ಫೋನಿಗೆ ಕೊಡ್ತೀಯ ಸಮಯ. ಆ ಫೋನಿಗೆ ಕೊಡೋ ಸಮಯ ದೇವರ ವಾಕ್ಯಕ್ಕೆ ಕೊಡ್ತೀಯ. ಓಕೆ, ಫೋನಿಗೆ ಕೊಡ್ತೀಯ ಸಮಯ, ಆ ಫೋನಲ್ಲಿ ಕೂಡ ದೇವರ ವಾಕ್ಯ ಬರ್ತಾ ಇದಲ್ವಾ? ಯಾಕೆ ಅಂತ ಹೇಳಿದ್ರೆ ನನ್ನ ಮಗಳು ಫೋನಿಗೆ ಅಟ್ರಾಕ್ಟ್ ಆಗಿಬಿಟ್ಟಿದ್ದಾರೆ. ಅಲ್ಲೆಲ್ಲೂಯ್ಯ, ಆಕರ್ಷಿತರಾಗ್ಬಿಟ್ಟಿದ್ದಾರೆ. ಸೊ ನಾನು ಅದರಲ್ಲಿ ಕೂಡ ನನ್ನ ಮಕ್ಕಳಿಗೆ ಹೇಳಿದ್ರೆ ತಿಳ್ಕೊತಾರೆ. ನಾವು ಒಂದು ರೀತಿಯಿಂದ ನಮ್ಮಂತರ ಮುಖಾಂತರ, ಸೇವಕರ ಮುಖಾಂತರ, ಪ್ರತಿಯೊಬ್ಬರ ಮುಖಾಂತರನೂ ಕೂಡ ತಿಳಿಸ್ತಿದಾರಲ್ವಾ? ಯಾಕೆ ನೋಡ್ತಾ ಇಲ್ಲ? ದೇವರಿಗೆ ಎಷ್ಟು ಬಾಧ ಆಗುತ್ತೆ, ನೋವಾಗುತ್ತೆ. ಅದರಲ್ಲೂ ಕೂಡ ನೀನು ದೇವರನ್ನು ತೆಗೆದು ಹಾಕ್ತಿದ್ರೆ ಯಾವ ರೀತಿ ಅದು ದುಃಖ ಆಗ್ತಿದೆ. ನಿಜವಾಗ್ಲೂ ಈ ವಾಕ್ಯದಿಂದ, ಈ ಮಾತಿನಿಂದ, ದೇವರ ಮಾತಿನಿಂದ ಕಣ್ಣೀರು ಬರ್ತಾ ಇದೆ. ಯಾಕೆ ಅಂತ ಹೇಳಿದ್ರೆ ಬೈಬಲಲ್ಲಿ ಓದು ಅಂತ ಹೇಳಿದ್ರೆ ಫೋನಿಗೆ ಹೋಗಿ ಆಕರ್ಷಿತರಾದ್ರಿ. ಅದಕ್ಕೆ ದೇವರ ವಾಕ್ಯ ಫೋನಲ್ಲೂ ಕೂಡ ಇದ್ದರೆ ಸೈತಾನನ ಕಾರ್ಯ ಮಾಡಲ್ಲ ಅಂತೇಳ್ಬಿಟ್ಟು ದೇವರು ಕಾರ್ಯ ನಡೆಸ್ಬೇಕಂತಿದ್ರೆ ದೇವರನ್ನೇ ತೆಗೆದು ಸೈತಾನ ಕಾರ್ಯನೇ ನಡೆಸ್ಕೊತಾ ಇದೀಯ ನೀನು. ಪ್ರೀತಿಯ ಸಹೋದರ ಸಹೋದರರೇ, ಈ ಥರ ಆದರೆ ಯಾವ ರೀತಿ ರೀ? ದೇವರ ಅನ್ಯೋನ್ಯತೆ ಯಾವ ರೀತಿ ನಿನಗೆ ಬರುತ್ತೆ? ದೇವರೊಟ್ಟಿಗೆ ಸಂಬಂಧ ಯಾವ ರೀತಿ ಮಾಡ್ಕೊತೀಯ? ಸಭೆಯಲ್ಲಿ ನಿಂತ್ಕೊಂಡು ಸಾಕ್ಷಿ ಯಾವ ರೀತಿಯಾಗಿ ಹೇಳ್ತೀಯ? ಪ್ರತಿಯೊಬ್ಬರನ್ನು ಕೂಡ ರಕ್ಷಣಾ ಮಾರ್ಗದಲ್ಲಿ ಯಾವ ರೀತಿ ತರುತ್ತೀಯ? ಹಲ್ಲೆಲೂಯಾ. ಮೊದಲು ನೀನು ಧೈರ್ಯವಾಗಿರಬೇಕು. ಪ್ರತಿಯೊಬ್ಬರಿಗೂ ಸುವಾರ್ತೆ ಸಾರೋಕೆ ಹೋಗ್ಬೇಕು ಅಂತ ಹೇಳ್ತಿರ್ತೀವಿ ಯಾವಾಗಾದರೂ. ಆದರೆ ನಾನು ಸಾರ್ತೇನೆ, ಸುವಾರ್ತೆ ಹೇಳ್ತೇನೆ ಅಂತ ಹೇಳ್ತೀಯ, ಹೋಗ್ತೀಯ? ಒಬ್ರಿಗಾದ್ರೂ ಸುವಾರ್ತೆ ಸಾರ್ತೀಯ? ಸಾರೋದಿಲ್ಲ. ಭಯ, ಯಾರೇನಂದ್ಬಿಡ್ತಾರೇನೋ, ಏನು ಮಾತಾಡ್ಬಿಡ್ತಾರೇನೋ ಅಂತ. ಸೈತಾನ ಮತ್ತು ನಿನ್ನ ಸಂಬಂಧ ಮಾಡ್ತಿದ್ರೆ ಭಯ ಇರಲಾರ್ದ ನಿನಗೇನು ಸಂತೋಷ ಇರುತ್ತಾ? ಅಲ್ಲಿ ಗೊಂದಲ ಇರುತ್ತೆ ಅಲ್ಲಿ. ಹಲ್ಲೆಲೂಯಾ. ದೇವರೊಟ್ಟಿಗೆ ಸಂಬಂಧತೆ ಇಲ್ಲಿದ್ರೆ ನಾನಿದ್ದೇನೆ, ಹೋಗಿ ನೀನು ಸುವಾರ್ತೆ ಸಾರು ಮಗನೇ ಮಗಳೇ ಅಂತ ಎಷ್ಟು ಸಮಾಧಾನದಿಂದ ಹೇಳ್ತಾರೆ ಗೊತ್ತಾ? ಹಲ್ಲೆಲೂಯಾ, ಸಮಾಧಾನದಿಂದ ಹೇಳ್ತಾರೆ. ಸೊ ಅದಕ್ಕೆ ದೇವರೊಟ್ಟಿಗೆ ಸಂಬಂಧವನ್ನು ಯಾವ ರೀತಿ ನಾವು ಮಾಡ್ಕೋಬೇಕಂತ ಫಸ್ಟ್ ತಿಳ್ಕೊಳ್ಬೇಕು. ಫೋನಿಗೆ ಕೊಡ್ತೀಯ ಸಮಯ, ಆ ಫೋನಲ್ಲಿ ಯಾವುದಕ್ಕೆ ಕೊಡ್ತೀಯ ಅಂತ ಮೊದಲು ತಿಳ್ಕೊ. ದೇವರ ವಾಕ್ಯ ಅದರಲ್ಲೂ ಕೂಡ ಇರುತ್ತೆ. ನೀನು ಬೈಬಲ್ಲೂ ಕೂಡ ನೋಡಲ್ಲ ಅಂತ ದೇವರಿಗೆ ಗೊತ್ತಿದ್ದಕ್ಕೇ ನಿನಗೆ ಫೋನಲ್ಲೂ ಕೂಡ ದೇವರ ವಾಕ್ಯ ತಗೊಂಬಂದಿದ್ದಾರೆ. ದೇವರ ನಾಮಕ್ಕೆ ಸ್ತೋತ್ರ ಅಂತ ಹೇಳ್ಬಿಟ್ಟು ದೇವರ ವಾಕ್ಯ